ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 6 ಡಿಸೆಂಬರ್ 2025. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ನಾನು ಇಂದು ನನ್ನ ಇನ್ನು ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಹೇಳಲಿದ್ದೇನೆ. ನನ್ನ ಅನುಭೂತಿಗಳಿಂದ ತಿಳಿದು ಬಂದ ಪಾಯಿಂಟ್ಗಳನ್ನು ಇಂದು ನಿಮಗೆ ಅರ್ಥ ಮಾಡಿಸಲಿದ್ದೇನೆ. ಬೇಹದ್ನ ಪ್ರಕಾಶಿತ ಆತ್ಮರು ಎಷ್ಟು ದೂರಕ್ಕೆ ಅಂದರೆ ಎಷ್ಟೆಷ್ಟು ಎತ್ತರಕ್ಕೆ ಹೋಗುತ್ತಾರೋ ಅವರವರ ಸ್ಥಾನಗಳಿಗೆ, ಅವರವರ ಮೂಲ ಸ್ಥಾನಗಳಿಗೆ ಹೋಗುತ್ತಾರೋ, ಪ್ರತಿಯೊಂದು ಆತ್ಮದ ನಿಶ್ಚಿತ ವ್ಯಾಪ್ತಿ ಇರುತ್ತದೆ. ಆ ವ್ಯಾಪ್ತಿಯು ಆ ಆತ್ಮದ ಪವರ್ಗೆ ಅನುಸಾರವಾಗಿರುತ್ತದೆ. ಒಂದೊಂದು ಆತ್ಮ ಒಂದೊಂದು ಸ್ಟೇಜ್ವರೆಗೂ ಅಂದರೆ ಸ್ತರದವರೆಗೂ ಹೋಗಿ ಸೇರಬಲ್ಲರು. ಒಬ್ಬರನ್ನೊಬ್ಬರು ಕಾಣಲು ಸಾಧ್ಯವೇ ಇಲ್ಲ. ಅವರಿಗೆ ನಾನೇ ಎಲ್ಲೆಡೆ ಇರುವೆ ಅನ್ನುವ ಅನುಭೂತಿ ಆಗುತ್ತಿರುತ್ತದೆ. ನೀವು ಎಷ್ಟು ಎತ್ತರಕ್ಕೆ ಹೋಗಬೇಕೆಂದಿದ್ದೀರೋ ಅಷ್ಟು ಪುರುಷಾರ್ಥ ನೀವು ಮಾಡಲೇಬೇಕಾಗಿದೆ. ಅಷ್ಟು ನಿಶ್ಚಯ ಬುದ್ಧಿಯಾಗಿರಬೇಕು. ನಿಮ್ಮ ಗಮನ ಬೇರೆಲ್ಲೂ ಇರಬಾರದು. ಬರೀ ಬೇಹದ್ನ ತಂದೆಯಲ್ಲಿಯೇ ಇರಬೇಕು. ಎಲ್ಲೆಡೆ ಬೇಹದ್ನ ತಂದೆಯೇ ಕಾಣಿಸಬೇಕು. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಈ ಅನುಭೂತಿಯನ್ನು ಪಡೆಯುತ್ತಿರಬೇಕು. ಎಲ್ಲೆಡೆ ನಿಮ್ಮ ಸುತ್ತಮುತ್ತಲೂ ನೀವಿರುವ ವಾಯುಮಂಡಲದಲ್ಲಿ ಎಲ್ಲೆಡೆಯೂ ಬಾಪೂಜಿಯೇ ಇದ್ದಾರೆ, ಅವರ ರೂಪವೇ ಕಾಣಿಸುತ್ತಿದೆ ಎಂಬ ಈ ಭಾವನೆ ನಿಮ್ಮ ಅಂತರ್ಮನದಲ್ಲಿ ನಡೆಯುತ್ತಿರಬೇಕು. ಈ ಅಂತಿಮ ಸಮಯದಲ್ಲಿ ಪುರುಷಾರ್ಥವನ್ನು ಮಾತ್ರ ಮಾಡಬೇಕು. ಈಗ ಬೇರೆಯವರಿಗೆ ಜ್ಞಾನ ತಿಳಿಸುವ ಸಮಯವೂ ಮುಗಿದು ಹೋಗಿದೆ. ಬೇರೆ ಯಾರಿಗಾದರೂ ತಿಳಿದುಕೊಳ್ಳಲೇಬೇಕು ಈ ಬೇಹದ್ ಜ್ಞಾನ ಎಂದರೇನು ಅಂತಿದ್ದರೆ ಅವರು ಯೂಟ್ಯೂಬ್ನಿಂದ ಆ ಜ್ಞಾನವನ್ನು ಪಡೆಯಬಹುದು. ಪ್ರತಿದಿನ ಬೆಳಿಗ್ಗೆ ಸಾಕ್ಷಿ ಬೆಹನ್ 5:30 6:00ವರೆಗೂ ಪರಂ ಶಾಂತಿ ಮೋಟಿವೇಶನ್ ಅಂಡ್ ಮೆಡಿಟೇಷನ್ ಚಾನೆಲ್ನಲ್ಲಿ ಬೇಹದ್ ಜ್ಞಾನವನ್ನು ನೀಡುತ್ತಲೇ ಇರುತ್ತಾರೆ. ಮತ್ತು ಅನಂತ್ ಭಾಯ್ ಪ್ರತಿದಿನ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೆ ಜ್ಞಾನದ ಚರ್ಚೆಯನ್ನು ಮಾಡುತ್ತಿರುತ್ತಾರೆ. ಬಾಪೂಜಿ ದಶರಥ್ ಭಾಯ್ ಪಟೇಲ್ ಯೂಟ್ಯೂಬ್ ಚಾನೆಲ್. ಈ ಮೇನ್ ಚಾನೆಲ್ನಲ್ಲಿ 1 ಕೋಟಿ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಜ್ಞಾನವನ್ನು ಪಡೆದುಕೊಳ್ಳಲೇಬೇಕೆನ್ನುವರು ಈ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅವರ ಜ್ಞಾನವನ್ನು ತಿಳಿದುಕೊಳ್ಳಬಹುದು. ನೀವು ನಿಮ್ಮ ಪುರುಷಾರ್ಥದ ಮೇಲೆ ಗಮನವಿಡಿ. ಪುರುಷಾರ್ಥವನ್ನು ಹೆಚ್ಚು ಮಾಡಿರಿ. ಸ್ವಯಂ ಪ್ರಕಾಶಿತ ಆತ್ಮರ ವ್ಯಾಪ್ತಿ ಎಷ್ಟು ವಿಶಾಲವಾಗುವುದು ಎಂದರೆ ಅವರು ಒಬ್ಬರು ಮತ್ತೊಬ್ಬರನ್ನು ನೋಡಲಾಗುವುದಿಲ್ಲ, ತಿಳಿದುಕೊಳ್ಳಲು ಸಹ ಆಗುವುದಿಲ್ಲ. ತನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎನ್ನುವಂತಹ ಅನುಭವ ಅವರಿಗೆ ಆಗುವುದು. ಎಲ್ಲೆಡೆ ತಾನೇ ಪ್ರಕಾಶಮಾನವಾಗಿ ಆತ್ಮ ತನ್ನನ್ನು ತಾನು ನೋಡುವುದು. ಬೇರೊಂದು ಆತ್ಮ ಕಾಣುವುದಿಲ್ಲ. ದಾದಾಜಿ ಅವರು ಸಹ ಕಾಣಿಸುವುದಿಲ್ಲ. ಆದರೆ ಆತ್ಮ ತನ್ನನ್ನು ತಾನು ವಿಶಾಲವಾಗಿ ಎಲ್ಲೆಡೆ ಪ್ರಕಾಶಮಾನವಾಗಿ ಕಂಡಾಗ ತಾನೇ ದಾದಾಜಿಯೇ ತಾನಾಗಿದ್ದೇನೆ ಎನ್ನುವ ಅನುಭೂತಿ ಆಗುತ್ತದೆ. ಈ ರೀತಿಯ ಪುರುಷಾರ್ಥವನ್ನು ವೃದ್ಧಿಸಿಕೊಳ್ಳಿ. ಇದನ್ನೇ ಕಲ್ಪಿಸಿಕೊಳ್ಳಿ. ಈ ಒಂದು ಪುರುಷಾರ್ಥವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ನೀವು ಎಷ್ಟು ಸರ್ವೋನ್ನತ ಸ್ಥಿತಿಗೆ ಹೋಗುವಿರೋ ಅಷ್ಟು ಹೋಗಲು ಪ್ರಯತ್ನಿಸಿ. ಹೆಚ್ಚು ಹೆಚ್ಚು ಧ್ಯಾನ ಮಾಡಿ. ಇದರಿಂದ ಬುದ್ಧಿಯು ನಿಶ್ಚಯವಾಗುತ್ತದೆ. ಎಲ್ಲೆಡೆಯಿಂದ ಗಮನವನ್ನು ತೆಗೆದು ಕೇವಲ ತಂದೆ ಒಬ್ಬನಲ್ಲಿ ಮನಸ್ಸನ್ನಿಡಿ. ಎಲ್ಲೆಡೆ ಸುತ್ತಮುತ್ತಲೂ ತಂದೆಯ ಹೊರತಾಗಿ ಯಾರೂ ಸಹ ಕಾಣಿಸಬಾರದು. ಈ ರೀತಿ ಧ್ಯಾನ ಮಾಡುವುದರಿಂದ ಸರ್ವೋನ್ನತ ಪ್ರಾಪ್ತಿಯಾಗುತ್ತದೆ. ಬೇಹದ್ ಕಿ परम 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 महाशांति है, महाशांति है, महाशांति है।